ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ನಾವು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ರಿಲೀಸ್ ಆದ ತಮಿಳಿನ ಸೂಪರ್ ಸ್ಟಾರ್ ಅಜಿತ್ ಕುಮಾರ್ ಅಭಿನಯದ ವಿಡಾಮುಯರ್ಚಿ. ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ, ಅರ್ಜುನ್ ಮತ್ತು ಕಾಯಲ್ ಅನ್ನೋ ಒಂದು ಕಪಲ್ ಒಂದು ಲಾಂಗ್ ಟ್ರಿಪ್ಗೆ ಹೋಗುವಾಗ ಅರ್ಜುನ್ ಕಾರ್ ಕೈ ಕೊಡುತ್ತೆ. ಆವಾಗ ಅದೇ ದಾರಿಲಿ ಬಂದ ಒಂದು ಟ್ರಕ್ಕಲ್ಲಿ ಕಾಯಲ್ ಮುಂದೆ ಸಿಗೋ ಕೆಫೆ ಹತ್ರ ಡ್ರಾಪ್ ತಗೊಳ್ಳೋಕ್ಕೆ ಹೋಗ್ತಾಳೆ. ಆದರೆ ಅರ್ಜುನ್ ಸ್ವಲ್ಪ ಸಮಯದ ನಂತರ ಆ ಕೆಫೆ ಹತ್ರ ಹೋದರೆ ಅಲ್ಲಿ ಕಾಯಲ್ ಇರಲ್ಲ. ಅಷ್ಟಕ್ಕೂ ಕಾಯಲ್ ಎಲ್ಲಿ ಹೋದ್ಲು, ಕೊನೆಗೆ ಕಾಯಲ್ ಅರ್ಜುನ್ಗೆ ಸಿಕ್ಕಿದ್ಲಾ ಇಲ್ವಾ ಅಂತ ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇ ಸೀನಲ್ಲಿ ನಮಗೆ ಈ ಮೂವಿಯ ಲೀಡ್ಸ್ ಆದಂತಹ ಅರ್ಜುನ್ ಮತ್ತು ಕಾಯಲ್ನ ತೋರಿಸ್ತಾರೆ. ಇವರು ಇರೋದು ಬೇರೆ ದೇಶದಲ್ಲಿ, ಇಬ್ಬರು ಕಾರಲ್ಲಿ ಎಲ್ಲಿಗೋ ಹೋಗ್ತಿರ್ತಾರೆ. ಅಲ್ಲಿಂದ ಕತೆ ಫ್ಲ್ಯಾಶ್ ಬ್ಯಾಕ್ಗೆ ಶಿಫ್ಟ್ ಆಗುತ್ತೆ. ಅರ್ಜುನ್ ಮತ್ತು ಕಾಯಲ್ ಮೀಟ್ ಆಗಿದ್ದು ಇಬ್ಬರು ಒಂದ್ಸಲ ಟ್ರಿಪ್ಗೆ ಹೋಗಿದ್ದಾಗ. ಅಲ್ಲಿ ಅವರಿಬ್ಬರು ತುಂಬ ಮಾತಾಡ್ತಾರೆ. ಇಬ್ಬರಿಗೂ ಮದುವೆ ಆಗಿಲ್ಲ ಅಂತ ಗೊತ್ತಾಗುತ್ತೆ. ಇಬ್ಬರು ನಂಬರ್ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಮೆಸೇಜ್ ಮಾಡ್ತಾ, ಕಾಲ್ ಮಾಡ್ತಾ, ಮೀಟ್ ಮಾಡ್ತಾ ಆರಾಮಾಗಿ ಇರ್ತಾರೆ. ಒಂದಿನ ಅರ್ಜುನ್ ಕಾಯಲ್ಗೆ ಒಂದು ರಿಂಗ್ ತೋರಿಸಿ ಚೆನ್ನಾಗಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಕಾಯಲ್, ರಿಂಗ್ ಚೆನ್ನಾಗಿದೆ, ಆದರೆ ನನಗೆ ನೀನಂದರೆ ಇಷ್ಟನೇ, ಜಸ್ಟ್ ಫ್ರೆಂಡ್ ಆಗಿ ಅಷ್ಟೇ ಅಂತಾಳೆ. ಅದಕ್ಕೆ ಅರ್ಜುನ್ ನಗಾಡ್ತಾ, ಇದು ನನ್ನ ಕೊಲೀಗ್ ಮಾಯಾಗೆ ಕೊಡೋಕೆ, ನಿಮಗೆ ಅಲ್ಲ ಅಂತ ಹೇಳಿ ಮನೆಗೆ ಹೋಗ್ತಾನೆ. ಕಾಯಲ್ಗೆ ಇವಾಗ ಅರ್ಜುನ್ ಮೇಲೆ ಲವ್ ಆಗೋಕೆ ಶುರು ಆಗುತ್ತೆ. ಅದಕ್ಕೆ ಕಾಯಲ್ ಅರ್ಜುನ್ಗೆ ಫೋನ್ ಮಾಡಿ, ಆ ರಿಂಗ್ ನನ್ನ ಕೈಗೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಂಡೈರೆಕ್ಟ್ ಆಗಿ ಪ್ರಪೋಸ್ ಮಾಡ್ತಾಳೆ. ಇದನ್ನೇ ಕಾಯ್ತಿದ್ದ ಅರ್ಜುನ್ ಅವತ್ತಿನ ರಾತ್ರಿನೇ ಕಾಯಲ್ ಮನೆಗೆ ಬಂದು ಅವಳಿಗೆ ಪ್ರಪೋಸ್ ಮಾಡಿ ರಿಂಗ್ ಹಾಕ್ತಾನೆ. ಆಮೇಲೆ ಇಬ್ಬರಿಗೂ ಎಂಗೇಜ್ಮೆಂಟ್ ಆಗುತ್ತೆ, ಮದುವೆ ಆಗ್ತಾರೆ. ಇಬ್ಬರು ತುಂಬ ಖುಷಿಯಾಗಿರ್ತಾರೆ. ಕಾಯಲ್ ಪ್ರೆಗ್ನೆಂಟ್ ಆಗ್ತಾಳೆ. ಆದರೆ ಒಂದಿನ ಮೆಟ್ಲುಯಿಂದ ಬಿದ್ದು ಮಿಸ್ಕ್ಯಾರೇಜ್ ಆಗಿಬಿಡುತ್ತೆ. ಆಮೇಲೆ ಡಾಕ್ಟರ್ ಅವರಿಗೆ ಮತ್ತೆ ಮಕ್ಕಳೇ ಆಗಲ್ಲ ಅಂತ ಹೇಳ್ತಾರೆ. ಇಲ್ಲಿಂದ ಇಬ್ಬರು ನಡುವೆ ಅಂತರ ಜಾಸ್ತಿ ಆಗುತ್ತೆ. ಅರ್ಜುನ್ ಕಾಯಲ್ ಬರ್ತಡೇ ಇದ್ರೂ ವಿಶ್ ಮಾಡ್ತಿರಲ್ಲ, ಕಾಯಲ್ಗೆ ಅಟೆನ್ಷನ್ ಕೊಡ್ತಿರಲ್ಲ. ಅದಕ್ಕೆ ಕಾಯಲ್ಗೂ ಬೇಜಾರಾಗಿ ಡೈವರ್ಸ್ ತಗೋಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಅದು ಅಲ್ಲದೆ ಕಾಯಲ್ಗೆ ಒಂದು ಅಫೇರ್ ಕೂಡ ಇರುತ್ತೆ. ಅದನ್ನ ಅರ್ಜುನ್ಗೆ ಹೇಳ್ತಾಳೆ. ಅರ್ಜುನ್ ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಆದರೆ ಇಬ್ಬರು ಕಡೆಗೆ ಡಿಸೈಡ್ ಮಾಡಿ ಡೈವರ್ಸ್ಗೆ ಅಪ್ಲೈ ಮಾಡ್ತಾರೆ. ಕಾಯಲ್ ಡೈವರ್ಸ್ ಆಗೋವರೆಗೂ ಅವ್ರ ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ ತವರು ಮನೆಗೆ ಹೋಗಬೇಕು ಅನ್ಕೋತಾಳೆ. ಕಾಯಲ್ ಮನೆಯಿಂದ ರೋಡಲ್ಲಿ ಹೋದರೆ 9 ಅವರ್ಸ್ ಆಗುತ್ತೆ. ಅದಕ್ಕೆ ಅರ್ಜುನ್ ಅವನೇ ಕಾಯಲ್ನ ಅವ್ರ ಅಪ್ಪ ಅಮ್ಮನ ಮನೆಗೆ ಕರ್ಕೊಂಡೋಗ್ಬಿಡ್ತೀನಿ, ಒಂದು ಕಡೆ ಟ್ರಿಪ್ ಅಂತ ಹೇಳಿ ಇಬ್ಬರು ಕಾರಲ್ಲಿ ಹೋಗ್ತಿರ್ತಾರೆ. ಇವಾಗ ಕತೆ ಪ್ರೆಸೆಂಟ್ಗೆ ಬರುತ್ತೆ. ಅರ್ಜುನ್ ಕಾಯಲ್ನ ಕರ್ಕೊಂಡು ಕಾರಲ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ ಅಡ್ಡ ಒಂದು ಜೀಪ್ ಬರುತ್ತೆ. ಹೇಗೋ ಆಕ್ಸಿಡೆಂಟಿಂದ ಮಿಸ್ ಆಗ್ತಾರೆ. ಆದರೆ ಆ ಜೀಪಲ್ಲಿದ್ದ ಮೈಕಲ್ ಅನ್ನೋ ಹುಡುಗ ಅರ್ಜುನ್ ಕಡೆ ಮಧ್ಯದ ಬೆರಳು ತೋರಿಸಿ ಅಲ್ಲಿಂದ ಹೋಗ್ತಾನೆ. ಆವಾಗ ಅರ್ಜುನ್ ಅವನ ಬಗ್ಗೆ ಅಷ್ಟು ಕೇರ್ ಮಾಡಲ್ಲ. ಮುಂದೆ ಹೋಗಿ ಕಾರ್ಗೆ ಆಯಿಲ್ ಮತ್ತು ಪೆಟ್ರೋಲ್ ಹಾಕ್ಸೋಕ್ಕೆ ಒಂದು ಬಂಕ್ ಹತ್ರ ಅರ್ಜುನ್ ಕಾರ್ ಪಾರ್ಕ್ ಮಾಡ್ತಾನೆ. ಕಾಯಲ್ ಬಂಕಲ್ಲಿರೋ ಸ್ಟೋರ್ ಒಳಗೆ ಹೋಗ್ತಾಳೆ. ಅಲ್ಲಿ ಅವಳು ತಮಿಳಿನ ಇನ್ನೊಂದು ಕಪಲ್ನ ಮೀಟ್ ಮಾಡ್ತಾಳೆ. ಅವ್ರ ಹೆಸರು ರಕ್ಷಿತ್ ಮತ್ತು ದೀಪಿಕಾ ಅಂತ. ಅವರು ಕಾರ್ಗೋ ಡೆಲಿವರಿ ಮಾಡೋ ಕೆಲಸ ಮಾಡ್ತಾ ಇರ್ತಾರೆ. ಈಚೆ ಅರ್ಜುನ್ ಆಯಿಲ್ ಚೇಂಜ್ ಮಾಡುವಾಗ ಮಧ್ಯದ ಬೆರಳು ತೋರಿಸಿದ್ದ ಮೈಕಲ್ ಜೀಪಲ್ಲಿ ಬಂಕ್ಗೆ ಬರ್ತಾನೆ. ಕೆಳಗೆ ಇಳಿದು ಅರ್ಜುನ್ ಜೊತೆ ಕಾಲ್ ಕೆರ್ಕೊಂಡು ಜಗಳ ಮಾಡೋಕ್ಕೆ ಹೋಗ್ತಾನೆ. ಆದರೆ ಅರ್ಜುನ್ ಕಾಮಾಗಿ ಹ್ಯಾಂಡಲ್ ಮಾಡಿ ಹಾಗೆ ಲೈಟಾಗಿ ವಾರ್ನಿಂಗ್ ಮಾಡಿ ಅಲ್ಲಿಂದ ಕಾಯಲ್ನ ಕರ್ಕೊಂಡು ಜರ್ನಿನ ಕಂಟಿನ್ಯೂ ಮಾಡ್ತಾನೆ. ಹಾಗೆ ಹೋಗಬೇಕಾದ್ರೆ ಕಾಯಲ್ಗೆ ಊಟ ಮಾಡಿರೋದ್ರಿಂದ ಹೊಟ್ಟೆ ನೋವು ಶುರು ಆಗುತ್ತೆ. ಹಾಗೆ ಕಾರ್ ಕೂಡ ಆಫ್ ಆಗಿಬಿಡುತ್ತೆ. ಅರ್ಜುನ್ ಕಾರ್ಗೆ ಏನಾಗಿದೆ ಅಂತ ಇಳಿದು ಚೆಕ್ ಮಾಡ್ತಾನೆ. ಆದರೆ ಏನಾಗಿದೆ ಅಂತ ಗೊತ್ತಾಗಲ್ಲ. ಅದೇ ರೋಡಲ್ಲಿ ಮೈಕಲ್ ಅವನ ಗ್ಯಾಂಗ್ ಜೊತೆ ಜೀಪಲ್ಲಿ ಹೋಗ್ತಾನೆ. ಹೇಗೋ ಸುಮ್ಮನೆ ಹೋದ ಅಂದ್ಕೊಂಡ್ರೆ ಮತ್ತೆ ವಾಪಸ್ ಬಂದು ಅರ್ಜುನ್ ಕಾರಿಂದ ಸ್ವಲ್ಪ ದೂರದಲ್ಲಿ ಜೀಪ್ನ ಪಾರ್ಕ್ ಮಾಡಿ ನಿಂತ್ಕೋತಾನೆ. ಅದೇ ಟೈಮ್ಗೆ ಕಾಯಲ್ ಸ್ಟೋರಲ್ಲಿ ಮೀಟ್ ಆಗಿದ್ದ ತಮಿಳಿನ ಕಪಲ್ ದೀಪಿಕಾ ಮತ್ತು ರಕ್ಷಿತ್ ಅವರ ಡೆಲಿವರಿ ಟ್ರಕ್ಕಲ್ಲಿ ಬರ್ತಾರೆ. ರಕ್ಷಿತ್ ಕಾರ್ ಏನಾಗಿದೆ ಅಂತ ಚೆಕ್ ಮಾಡ್ತಾನೆ. ಆದರೆ ಅದು ಹಳೆ ಕಾರ್ ಆಗಿದ್ರೆ ಏನಾಗಿದೆ ಅಂತ ಗೊತ್ತಾಗ್ತಿತ್ತು, ಹೊಸ ಕಾರ್ ಆಗಿರೋದ್ರಿಂದ ಏನಾಗಿದೆ ಅಂತ ಗೊತ್ತಾಗಲಿಲ್ಲ ಅಂತಾನೆ. ಜೊತೆಗೆ ಮೊಬೈಲಲ್ಲಿ ಸಿಗ್ನಲ್ ಸಿಗ್ತಿರಲ್ಲ. ಅದಕ್ಕೆ ಅರ್ಜುನ್ ಟ್ರಕ್ಕಲ್ಲಿ ರೇಡಿಯೋ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ರಕ್ಷಿತ್ ಇದೆ, ಆದರೆ ಕೆಟ್ಟೋಗಿದೆ ಅಂತ ಹೇಳ್ತಾನೆ. ಆಮೇಲೆ ಅವರಿಗೆ ಮೈಕಲ್ ಗ್ಯಾಂಗ್ ಅರ್ಜುನ್ ಕಾಯಲ್ನ ಫಾಲೋ ಮಾಡಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಈ ಕಡೆ ಮೈಕಲ್ ಗ್ಯಾಂಗ್ ಅಲ್ಲಿಂದ ಹೋಗ್ಬಿಡ್ತಾರೆ. ಆಮೇಲೆ ದೀಪಿಕಾ ಟ್ರಕ್ಕಲ್ಲಿ ಮುಂದೆ ಇರೋ ಜಬ್ಬರ್ಸ್ ಕೆಫೆಗೆ ಡ್ರಾಪ್ ಮಾಡ್ತೀವಿ, ಅಲ್ಲಿ ನೀವು ಟೋ ಟ್ರಕ್ಗೆ ಕಾಲ್ ಮಾಡಿ ಕಾರ್ನ ಟೋ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾಳೆ. ಅದಕ್ಕೆ ಅರ್ಜುನ್ ಕಾರಲ್ಲಿ ಲಗೇಜ್ ಇದೆ, ನಿಮ್ಮ ಟ್ರಕ್ಕಲ್ಲಿ ಜಾಗ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ರಕ್ಷಿತ್ ಟ್ರಕ್ಕಲ್ಲಿ ಜಾಗ ಇಲ್ಲ, ಲೋಡ್ ಇದೆ, ನಾವು ಡೆಲಿವರಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತಾನೆ. ಆಮೇಲೆ ದೀಪಿಕಾ ಕಾಯಲ್ಗೆ, ನೀವು ಒಬ್ಬರಾದರೂ ಬನ್ನಿ, ನೀವು ಫ್ರೆಶ್ ಅಪ್ ಆಗಿ ಕೆಫೆಯಲ್ಲಿ ಟೋ ಟ್ರಕ್ಗೆ ಕಾಲ್ ಮಾಡ್ಬೋದು ಅಂತ ಹೇಳ್ತಾಳೆ. ಅದಕ್ಕೆ ಕಾಯಲ್ ಸರಿ ಅಂತ ಹೇಳಿ ದೀಪಿಕಾ ಮತ್ತು ರಕ್ಷಿತ್ ಜೊತೆ ಟ್ರಕ್ಕಲ್ಲಿ ಹೋಗ್ತಾಳೆ. ಅರ್ಜುನ್ ಕಾರ್ ಹತ್ರನೇ ವೆಯ್ಟ್ ಮಾಡ್ತಿರ್ತಾನೆ ಟೋ ಟ್ರಕ್ಗೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮತ್ತೆ ಕಾರ್ಗೆ ಏನಾಗಿದೆ ಅಂತ ಚೆಕ್ ಮಾಡ್ತಾನೆ. ಒಂದು ವೈರ್ ಕಟ್ ಆಗಿರುತ್ತೆ. ಅದನ್ನ ಸರಿಯಾಗಿ ಹಾಕಿ ಕಾರ್ನ ಸ್ಟಾರ್ಟ್ ಮಾಡಿಕೊಂಡು ಜಬ್ಬರ್ಸ್ ಕೆಫೆ ಹತ್ರ ಬರ್ತಾನೆ. ಕಾರ್ ಪಾರ್ಕ್ ಮಾಡಿ ಕೆಫೆ ಒಳಗೆ ಹೋಗ್ತಾನೆ. ಅಲ್ಲಿ ಕಾಯಲ್ ಇರಲ್ಲ. ಬಾರ್ಟೆಂಡರ್ ಹತ್ರ ಹೋಗಿ ವಿಚಾರಣೆ ಮಾಡ್ತಾನೆ. ಅವರಿಗೆ ಅರ್ಜುನ್ ಹೇಳ್ತಿರೋದು ಅರ್ಥ ಆಗ್ತಿರಲ್ಲ. ಅರ್ಜುನ್ ಹೇಗೋ ಮಾಡಿ ಅರ್ಥ ಮಾಡಿಸಿ ಫೋಟೋ ಕೂಡ ತೋರಿಸ್ತಾನೆ. ಅಲ್ಲಿರೋರು ಎಲ್ಲರೂ ಇಲ್ಲಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ಅಲ್ಲಿರೋ CCTV ಚೆಕ್ ಮಾಡಬೇಕು ಅನ್ಕೋತಾನೆ ಅರ್ಜುನ್. ಆದರೆ 2 ಮಂತ್ಸಿಂದ CCTV ಕೂಡ ವರ್ಕ್ ಆಗ್ತಿರಲ್ಲ. ಅರ್ಜುನ್ ಬಾರ್ಟೆಂಡರ್ಗೆ, ನನ್ನ ಹೆಂಡತಿ ಇಲ್ಲಿಗೆ ಬಂದರೆ ಇಲ್ಲೇ ವೆಯ್ಟ್ ಮಾಡೋಕೆ ಹೇಳಿ ಅಂತ ಹೇಳ್ತಾನೆ. ಆಮೇಲೆ ಅರ್ಜುನ್ ಕಾರ್ ತಗೊಂಡು ನೆಕ್ಸ್ಟ್ ಸಿಗೋ ಟೌನ್ಗೆ ಹೋಗೋಣ ಅಂತ ಅನ್ಕೋತಾನೆ. ಅರ್ಜುನ್ ಹೋಗಬೇಕಾದ್ರೆ ಅವನಿಗೆ ಕಾಯಲ್ ಹೋಗಿದ್ದ ರಕ್ಷಿತ್ ಮತ್ತು ದೀಪಿಕಾ ಅವರ ಟ್ರಕ್ ಕಾಣಿಸುತ್ತೆ. ಅರ್ಜುನ್ ಸ್ಪೀಡಾಗಿ ಹೋಗಿ ರಕ್ಷಿತ್ಗೆ ಟ್ರಕ್ ನಿಲ್ಲಿಸೋಕೆ ಹೇಳ್ತಾನೆ. ಆದರೆ ರಕ್ಷಿತ್ ಟ್ರಕ್ ನಿಲ್ಲಿಸಲ್ಲ. ಅದಕ್ಕೆ ಅರ್ಜುನ್ ಕಾರ್ನ ಟ್ರಕ್ಗೆ ಅಡ್ಡ ನಿಲ್ಲಿಸಿ ರಕ್ಷಿತ್ ಹತ್ರ ಹೋಗಿ ಕಾಯಲ್ ಇಲ್ಲಿ ಅಂತ ಕೇಳ್ತಾನೆ. ಆವಾಗ ರಕ್ಷಿತ್, ಅರ್ಜುನ್ ಯಾರು ಅಂತ ಗೊತ್ತಿಲ್ಲದೆ ಇರೋ ಥರ ನಾಡ್ಕಾಡ್ತಾ, ಕಾಯಲ್ ಯಾರು ಅಂತ ನನಗೆ ಗೊತ್ತಿಲ್ಲ, ಅಷ್ಟಕ್ಕೂ ನಿಮ್ಮನ್ನ ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ತಿರೋದು, ನೀವ್ಯಾರು ಅಂತ ಕೂಡ ನನಗೆ ಗೊತ್ತಿಲ್ಲ ಅಂತಾನೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಪೊಲೀಸ್ ಬರ್ತಾನೆ.
ಅರ್ಜುನ್ ಪೊಲೀಸ್ನ ಸ್ಟಾಪ್ ಮಾಡಿ, ಸರ್ ನನ್ನ ಹೆಂಡ್ತಿನ ನಾನು ಇವನ ಟ್ರಕ್ಕಲ್ಲಿ ಕಳಿಸಿದೆ, ಆದರೆ ಇವಾಗ ಇವು ಏನು ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಪೊಲೀಸ್, ನಿನ್ನ ಹೆಂಡ್ತಿನ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಜೊತೆ ಹೇಗೆ ಕಳಿಸ್ತೆ ಅಂತ ಕೇಳ್ತಾನೆ. ಅದಕ್ಕೆ ಅರ್ಜುನ್, ಇವನ ಜೊತೆ ಇವನ ಹೆಂಡ್ತಿ ದೀಪಿಕಾ ಇದ್ಲು, ಅವಳನ್ನ ನಂಬಿ ಕಳಿಸ್ದೆ. ಇವಾಗ ನೋಡಿದ್ರೆ ಇಲ್ಲಿ ದೀಪಿಕಾನೂ ಇಲ್ಲ, ಕಾಯಲ್ಲೂ ಇಲ್ಲ, ನೀವು ಅವನ ಟ್ರಕ್ ಚೆಕ್ ಮಾಡಿ, ಪಕ್ಕ ಕಿಡ್ನಾಪ್ ಮಾಡಿ ಇಟ್ಟಿರ್ತಾನೆ ಅಂತಾನೆ. ಅದಕ್ಕೆ ಪೊಲೀಸ್ ಸರಿ ಅಂತ ಪೂರ್ತಿ ಟ್ರಕ್ನ ಚೆಕ್ ಮಾಡ್ತಾನೆ. ಟ್ರಕ್ಕಲ್ಲಿ ಏನೂ ಇರಲ್ಲ, ಯಾರೂ ಇರಲ್ಲ. ಪೊಲೀಸ್ ಇಬ್ರದ್ದು ID ಕಾರ್ಡ್ ಚೆಕ್ ಮಾಡ್ತಾನೆ. ರಕ್ಷಿತ್ ID ಕಾರ್ಡಲ್ಲಿ ಅವನ ಹೆಸರು ಧೀರಜ್ ಅಂತ ಇರುತ್ತೆ. ಆಮೇಲೆ ರಕ್ಷಿತ್, ನಾನು ಬೇಗ ಕೋಡಾ ಬ್ರಿಡ್ಜ್ ಹತ್ರ ಹೋಗಿ ಲೋಡ್ ಹಾಕೋಬೇಕು, ಇಲ್ಲ ಅಂದರೆ ನನ್ನ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಪೊಲೀಸ್ ಅರ್ಜುನ್ಗೆ ರಕ್ಷಿತ್ ಡೀಟೇಲ್ಸ್ ಎಲ್ಲ ನಮ್ಮ ಹತ್ರ ಇದೆ, ಅವನೇ ನಿಮ್ಮ ಹೆಂಡ್ತಿನ ಕಿಡ್ನಾಪ್ ಮಾಡಿದ್ದಾನೆ ಅಂತ ಗೊತ್ತಾದರೆ ನಾವು ಈಸಿಯಾಗಿ ಹಿಡಿದಾಗ್ತೀವಿ. ಇಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿ ಶೇಖಿ ಅನ್ನೋ ಟೌನಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಡಿ, ಅವರು ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾನೆ. ಅರ್ಜುನ್ ಶೇಖಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಾಯಲ್ ಫೋಟೋ ತೋರಿಸಿ ಎಲ್ಲ ಡೀಟೇಲ್ಸ್ ಹೇಳ್ತಾನೆ. ಅದಕ್ಕೆ ಆ ಪೊಲೀಸ್, ಕಾಯಲ್ನ ನಾವು ಹುಡ್ಕೊಡ್ತೀವಿ, ಆದರೆ 24 ಗಂಟೆ ಆದಮೇಲೆ ಕಂಪ್ಲೇಂಟ್ ತಗೊಳ್ಳೋದು ಅಂತ ಹೇಳ್ತಾರೆ. ಆಮೇಲೆ ಆ ಪೊಲೀಸ್, ನಿನ್ನ ಹೆಂಡ್ತಿ ಜೊತೆ ರಿಲೇಷನ್ಶಿಪ್ ಹೇಗಿತ್ತು ಅಂತ ಅರ್ಜುನ್ನ ಕೇಳ್ತಾನೆ. ಅದಕ್ಕೆ ಅರ್ಜುನ್ ತಲೆ ಆಡಿಸ್ತಾನೆ. ಆವಾಗ ಪೊಲೀಸ್ ಅರ್ಜುನ್ಗೆ, ನೀನು ನೋಡೋಕ್ಕೂ ಚೆನ್ನಾಗಿದ್ಯಾ, ಒಳ್ಳೆ ಸ್ಯಾಲರಿ ಕೂಡ ತೊಗೊಳ್ತೀಯ, ಏನಾದರೂ ಅಫೇರ್ ಇಟ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಅರ್ಜುನ್ ಇಲ್ಲ ಅಂತಾನೆ. ನಿನ್ನ ಹೆಂಡ್ತಿಗೆ ಏನಾದರೂ ಅಫೇರ್ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಅರ್ಜುನ್ ಹೌದು ಅಂತಾನೆ. ಆವಾಗ ಪೊಲೀಸ್, ಹಾಗಾದರೆ ನಿನ್ನ ಹೆಂಡ್ತಿ ಪಕ್ಕ ಓಡೋಗಿರ್ತಾಳೆ, ನಿನ್ನ ನಂಬರ್ ನಮ್ಮ ಹತ್ರ ಇದೆ, ಇನ್ವೆಸ್ಟಿಗೇಟ್ ಮಾಡಿ ಏನಾದರೂ ಗೊತ್ತಾದರೆ ಹೇಳ್ತೀನಿ ಅಂತ ಹೇಳ್ತಾರೆ. ಇಲ್ಲಿಂದ ಟ್ವಿಸ್ಟ್ಗಳು ಶುರು ಆಗ್ತವೆ. ಇವಾಗ ಅರ್ಜುನ್ ಮತ್ತೆ ಜಬ್ಬರ್ಸ್ ಕೆಫೆಗೆ ಹೋಗಿ ನನ್ನ ಹೆಂಡ್ತಿ ಬಂದಿಲ್ಲ ಅಂತ ಕೇಳ್ತಾನೆ. ಬಾರ್ಟೆಂಡರ್ ಇಲ್ಲ ಅಂತಾನೆ. ಅಲ್ಲೇ ಇದ್ದ ಒಬ್ಬ ವ್ಯಕ್ತಿ ಲೇಡೀಸ್ ವಾಶ್ರೂಮ್ ಅಂತಾನೆ. ಅದಕ್ಕೆ ಅರ್ಜುನ್ ಹೋಗಿ ಲೇಡೀಸ್ ವಾಶ್ರೂಮ್ ಚೆಕ್ ಮಾಡ್ತಾನೆ. ಅಲ್ಲಿ ಯಾವುದೋ ಬೇರೆ ಲೇಡಿ ಇರ್ತಾಳೆ. ಅದನ್ನ ನೋಡಿ ಬಾರಲ್ಲಿರೋ ಎಲ್ಲರೂ ನಗಾಡೋಕೆ ಶುರು ಮಾಡ್ತಾರೆ. ಅರ್ಜುನ್ ಹಾಗೆ ಎಲ್ಲರೂ ನೋಡ್ತಾ ಈಚೆ ಹೋಗ್ತಿರ್ತಾನೆ. ಅವಾಗ ಅಲ್ಲಿಗೆ ಒಬ್ಬ ಬಂದು ಫುಡ್ ಆರ್ಡರ್ ಮಾಡ್ತಾನೆ. ಅದನ್ನ ಬಾರ್ಟೆಂಡರ್ ಜಬ್ಬರ್ ಒಂದು ಪೇಪರಲ್ಲಿ ಬರ್ಕೊಳ್ತಾನೆ. ಅದನ್ನ ಅರ್ಜುನ್ ನೋಡಿ ಕಾಯಿಲ್ ಏನಾದರೂ ಅಲ್ಲಿಗೆ ಬಂದು ಫುಡ್ ಆರ್ಡರ್ ಮಾಡಿದರೆ ಅವಳ ನೇಮ್ ಕೂಡ ಪೇಪರಲ್ಲಿ ಇರುತ್ತೆ ಅಂತ ಅಂದ್ಕೊಂಡು ವಾಪಸ್ ಬಂದು ಆರ್ಡರ್ ಲಿಸ್ಟ್ ಚೆಕ್ ಮಾಡೋಕೆ ಹೋಗ್ತಾನೆ. ಅದನ್ನ ನೋಡಿ ಕೋಪ ಮಾಡಿಕೊಂಡ ಜಬ್ಬರ್ ಗನ್ ತಗೊಂಡು ಬಂದು, ನೀನು ಫಾರಿನರ್ ಅಂತ ಸುಮ್ಮನೆ ಇದ್ರೆ ಜಾಸ್ತಿ ಆಡ್ತಿದ್ಯಾ, ಈಚೆ ಹೋಗು ಅಂತ ಈಚೆ ಕಳಿಸ್ತಾನೆ. ಅರ್ಜುನ್ ಈಚೆ ಹೋಗಿ ಕಾಯಲ್ಗೆ ಕಾಲ್ ಮಾಡೋಕೆ ಟ್ರೈ ಮಾಡ್ತಾನೆ. ಆವಾಗ ಅಲ್ಲೇ ಒಬ್ಬ ಕಾರ್ ಕ್ಲೀನ್ ಮಾಡ್ತಿರ್ತಾನೆ. ಅವನು ಸ್ವಲ್ಪ ಹುಚ್ಚನ ರೀತಿ ಮಾತಾಡ್ತಾ, ನಿನ್ನ ಹೆಂಡ್ತಿನ ಕಿಡ್ನಾಪ್ ಆಗಿರೋದು ಅಂತ ಅರ್ಜುನ್ನ ಕೇಳ್ತಾನೆ. ಅದಕ್ಕೆ ಅರ್ಜುನ್ ಆ ಹುಡುಗನ ಬಳಿ ಕಾಯಲ್ ಬಗ್ಗೆ ಕೇಳ್ತಾನೆ. ಅವನು, ನಾನು ನೋಡಿದೆ, ಅವಳು ಒಂದು ವೈಟ್ ಟ್ರಕ್ಕಲ್ಲಿ ಇಲ್ಲಿಗೆ ಬಂದ್ಲು, ಆಮೇಲೆ ಇನ್ನೊಂದು ಟ್ರಕ್ಕಲ್ಲಿ ಹೋದ್ಲು, ಅವರೆಲ್ಲ ತುಂಬ ಕೆಟ್ಟವರು, ಅವರು ರೂಟ್ 7ನಲ್ಲಿ ಹೋದ್ರು ಅಂತ ಹೇಳ್ತಾನೆ. ಆಮೇಲೆ ಆ ಹುಚ್ಚ ಹುಡುಗ ಅರ್ಜುನ್ಗೆ, ಪೊಲೀಸರು ನಿಂಗೆ ಹೆಲ್ಪ್ ಮಾಡ್ತಾರೆ ಅಂದ್ಕೊಂಡಿದ್ಯಾ, ಈ ಸ್ಕೆಚ್ ಹಾಕಿರೋದೇ ಪೊಲೀಸರು ಅಂತಾನೆ. ಆವಾಗ ಅಲ್ಲಿ ಒಂದು ಮೇಜರ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನೆಂದರೆ ಆ ರೋಡಲ್ಲಿ ಕಾಯಲ್ ರೀತಿ ತುಂಬ ಜನ ಹುಡುಗಿರು ಕಿಡ್ನಾಪ್ ಆಗಿರ್ತಾರೆ, ಅವ್ರು ಯಾರು ಮತ್ತೆ ಸಿಕ್ಕಿರಲ್ಲ. ಇದನ್ನ ಕೇಳಿ ಅರ್ಜುನ್ ಕಾಯಲ್ನ ಹುಡ್ಕೋಕೆ ಆ ಹುಡುಗ ಹೇಳಿದ ರೂಟ್ 7ನಲ್ಲಿ ಹೋಗ್ತಾನೆ. ಅದೊಂದು ಮಣ್ ರೋಡ್. ಅರ್ಜುನ್ ಆ ರೋಡ್ ಡೆಡ್ ಎಂಡ್ಗೆ ಹೋಗ್ತಾನೆ. ಅಲ್ಲಿ ಅರ್ಜುನ್ಗೆ ಒಂದು ಕಾರು ಮತ್ತು ಮೈಕಲ್ ಗ್ಯಾಂಗ್ನ ಜೀಪ್ ಕಾಣಿಸುತ್ತೆ. ಹಿಂದೆಯಿಂದ ಬಂದ ಮೈಕಲ್ ಗ್ಯಾಂಗ್ ಅರ್ಜುನ್ಗೆ ಹೊಡೆಯೋಕೆ ಶುರು ಮಾಡ್ತಾರೆ. ಅಲ್ಲಿಗೆ ಕಾಯಿಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದ ಆ ಆರೆ ಹುಚ್ಚ ಕೂಡ ಅಲ್ಲಿಗೆ ಬರ್ತಾನೆ. ಅವನು ಕೂಡ ಮೈಕಲ್ ಗ್ಯಾಂಗ್ ಅವನೇ ಆಗಿರ್ತಾನೆ. ಅರ್ಜುನ್ನ ಹೊಡೆದು ಅವರು ಕಾರ್ ಡಿಕ್ಕಿಗೆ ಹಾಕೊಂಡು ಒಂದು ಪ್ಲೇಸ್ಗೆ ಹೋಗಿ ಅರ್ಜುನ್ನ ಡಿಕ್ಕಿಯಿಂದ ಈಚೆ ಹಾಕ್ತಾರೆ. ಅಲ್ಲಿಗೆ ಶಾಕಿಂಗ್ ಅನ್ನೋ ಹಾಗೆ ರಕ್ಷಿತ್ ಬರ್ತಾನೆ. ಅವನ ಜೊತೆ ದೀಪಿಕಾ ಕೂಡ ಬಂದು ರಕ್ಷಿತ್ಗೆ ಅರ್ಜುನ್ನ ಸಾಯಿಸೋಕೆ ಹೇಳ್ತಾನೆ. ಆವಾಗ ಇಲ್ಲಿ ಇನ್ನೊಂದು ಮೇಜರ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನೆಂದರೆ ಕಾಯಲ್ ನಿಜವಾಗ್ಲೂ ಕಿಡ್ನಾಪ್ ಆಗೇ ಇಲ್ಲ, ಇದೆಲ್ಲ ಕಾಯಲ್ದೇ ಪ್ಲಾನ್ ಆಗಿರುತ್ತೆ. ಕಾಯಲ್ಗೆ ಒಬ್ಬ ದುಡ್ಡಿರೋ ಹುಡುಗನ ಜೊತೆ ಅಫೇರ್ ಇರುತ್ತೆ. ಕಾಯಲ್ನ ಲವರ್ ಅರ್ಜುನ್ನ ಕೊಲೆ ಮಾಡೋಕೆ ದೀಪಿಕಾ ಮತ್ತು ರಕ್ಷಿತ್ಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾನೆ. ಅದು ಕಾಯಲ್ಗೂ ಗೊತ್ತಿರುತ್ತೆ. ಗ್ಯಾಸ್ ಸ್ಟೇಷನಲ್ಲಿ ಕಾಯಲ್ ಮತ್ತು ದೀಪಿಕಾ ಇಂಟ್ರೊಡ್ಯೂಸ್ ಮಾಡ್ಕೋತಾರೆ. ಮೈಕಲ್ ಗ್ಯಾಂಗ್ ಅರ್ಜುನ್ಗೆ ಗೊತ್ತಿಲ್ಲದಾಗೆ ಕಾರ್ ವೈರ್ನ ಕಿತ್ತಾಕಿರ್ತಾರೆ. ಆಮೇಲೆ ಕಾಯಲ್ನ ಅರ್ಜುನಿಂದ ದೂರ ಮಾಡಿ ಅರ್ಜುನ್ನ ಕೊಲೆ ಮಾಡೋಕೆ ಪ್ಲಾನ್ ಮಾಡಿರ್ತಾರೆ. ರಕ್ಷಿತ್ ಇನ್ನೇನು ಅರ್ಜುನ್ನ ಶೂಟ್ ಮಾಡಿ ಸಾಯಿಸಬೇಕು. ಅಷ್ಟರಲ್ಲಿ ರಕ್ಷಿತ್ ಅರ್ಜುನ್ ಹತ್ರ, ನಿನ್ನ ಹೆಂಡ್ತಿ ನಿನ್ನ ಕೊಲೆ ಮಾಡಿಸೋಷ್ಟು ಈ ಕೆಟ್ಟ ಕೆಲಸ ಏನು ಮಾಡಿದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಅರ್ಜುನ್, ನನ್ನ ಹೆಂಡ್ತಿಗೆ ಅಫೇರ್ ಇರೋದು ನಿಜ, ಆದರೆ ಅವಳು ನನ್ನ ಕೊಲೆ ಮಾಡಿಸೋಷ್ಟು ಕೆಟ್ಟವಳಲ್ಲ ಅಂತಾನೆ. ಅದಕ್ಕೆ ದೀಪಿಕಾ ಅರ್ಜುನ್ ಹತ್ರ ಬಂದು, ನಾವು ಸುಳ್ಳು ಹೇಳ್ತಿದ್ದೀವಿ ಅಂತ ಅಂದ್ಕೊಂಡಿದ್ಯಾ, ನಿನ್ನ ಹೆಂಡ್ತಿ ಲವರ್ ನಮಗೆ ಒಂದು ದೊಡ್ಡ ಅಮೌಂಟ್ ಆಫರ್ ಮಾಡಿದ್ದಾನೆ, ನೀನು ಆ ಅಮೌಂಟ್ನ ಡಬಲ್ ಮಾಡಿ ಕೊಟ್ಟರೆ ನಿನ್ನ ಹೆಂಡ್ತಿನ ಕೊಲೆ ಮಾಡಿಬಿಡ್ತೀವಿ, ಯಾರಿಗೂ ಗೊತ್ತಾಗಲ್ಲ, ನೀನು ಸೇಫ್ ಆಗಿರ್ಬೋದು ಅಂತ ಹೇಳ್ತಾಳೆ. ಆವಾಗ ಅರ್ಜುನ್, ನೀವೆಲ್ಲ ಯಾರು ಅಂತ ಕೇಳ್ತಾನೆ. ಆವಾಗ ನಮಗೆ ದೀಪಿಕಾ ಫ್ಲ್ಯಾಶ್ಬ್ಯಾಕ್ ತೋರಿಸ್ತಾರೆ. 10 ವರ್ಷದ ಹಿಂದೆ ದೀಪಿಕಾ ಒಂದು ಮೆಂಟಲ್ ಹೆಲ್ತ್ ಇನ್ಸ್ಟಿಟ್ಯೂಟಲ್ಲಿ ಇರ್ತಾಳೆ. ಅಂದರೆ ದೀಪಿಕಾ ಒಬ್ಬಳು ಮೆಂಟಲ್ ಪೇಷಂಟ್. ದೀಪಿಕಾ ಎಷ್ಟು ಕ್ರೂಯಲ್ ಅಂದರೆ ಅವಳ ರೂಮ್ಮೇಟ್ ಹತ್ರ ಇದ್ದ ಸ್ನಿಕರ್ಸ್ ಚಾಕ್ಲೇಟ್ಗೋಸ್ಕರ ಅವಳ ರೂಮ್ಮೇಟ್ನ ಅವಳೇ ಕತ್ತು ಕುಯ್ಕೊಳ್ಳೋ ಹಾಗೆ ಮ್ಯಾನಿಪ್ಯುಲೇಟ್ ಮಾಡಿರ್ತಾಳೆ. ಕೇಳಿದ್ರೆ ನನಗೆ ಅವಳ ಜೊತೆ ಇದ್ದು ಬೋರ್ ಆಗಿತ್ತು, ಅದಕ್ಕೆ ಅವಳ ಸಾಯೋ ರೀತಿ ಮಾಡಿದೆ ಅಂತಾಳೆ. ದೀಪಿಕಾಗೆ ಅವಳ ರೂಮ್ಮೇಟ್ ಸತ್ತಿರೋದಕ್ಕೆ ಒಂದು ಚೂರು ಕೂಡ ಪಶ್ಚಾತ್ತಾಪ ಇರಲ್ಲ. ಅದಕ್ಕೆ ದೀಪಿಕಾ ಸಾಯೋವರೆಗೂ ಮೆಂಟಲ್ ಹಾಸ್ಪಿಟಲಲ್ಲೇ ಇರಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಆದರೆ ದೀಪಿಕಾಗೆ ಅಲ್ಲಿ ಇರೋಕೆ ಆಗದೆ ಅವರಪ್ಪ ಅಮ್ಮನಿಗೆ ಡೈಲಿ ಲೆಟರ್ ಬರೀತಾ ಇರ್ತಾಳೆ, ಅಲ್ಲಿಂದ ಕರ್ಕೊಂಡು ಹೋಗಿ ಅಂತ. ಆದರೆ ಅವರಪ್ಪ ಅಮ್ಮ ಅವಳ ಲೆಟರ್ಸ್ಗೆ ರಿಪ್ಲೈ ಮಾಡೋದೇ ಇಲ್ಲ. ಇದರಿಂದ ದೀಪಿಕಾಗೆ ತುಂಬ ಬೇಜಾರಾಗುತ್ತೆ. ಒಂದಿನ ಅಲ್ಲಿರೋ ಗಾರ್ಡ್ಸ್ ದೀಪಿಕಾ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಆವಾಗ ಅದೇ ಮೆಂಟಲ್ ಹಾಸ್ಪಿಟಲಲ್ಲಿದ್ದ ರಕ್ಷಿತ್ ಬಂದು ದೀಪಿಕಾನ ಕಾಪಾಡ್ತಾನೆ. ಆಮೇಲೆ ಇಬ್ಬರು ಸೇರಿ ಮೆಂಟಲ್ ಹಾಸ್ಪಿಟಲಿಂದ ಎಸ್ಕೇಪ್ ಆಗಿ ದೀಪಿಕಾ ಮನೆಗೆ ಹೋಗಿ ಅವರಪ್ಪ ಅಮ್ಮನ ಕೊಲೆ ಮಾಡ್ತಾರೆ. ಇದು ದೀಪಿಕಾ ಮತ್ತು ರಕ್ಷಿತ್ನ ಫ್ಲ್ಯಾಶ್ಬ್ಯಾಕ್. ಇವಾಗ ಪ್ರೆಸೆಂಟಲ್ಲಿ ದೀಪಿಕಾ ಮತ್ತು ರಕ್ಷಿತ್ ಅರ್ಜುನ್ಗೆ 2 ಆಪ್ಷನ್ ಕೊಡ್ತಾರೆ. ಒಂದು, ಅವನ ಹತ್ರ ಇರೋ ದುಡ್ಡು ಕೊಟ್ಟು ಕಾಯಲ್ನ ಕೊಲೆ ಮಾಡಿಸೋದು, ಇಲ್ಲ ದುಡ್ಡು ಕೊಟ್ಟು ಕಾಯಲ್ನ ಬಿಡಿಸ್ಕೊಂಡು ಹೋಗೋದು. ಅದು ಅಲ್ಲದೆ ಅರ್ಜುನ್ ಅಕೌಂಟಲ್ಲಿ $16.5
ಮಿಲಿಯನ್ ಮನ್ನಸ್ ಇದೆ ಅಂತ ದೀಪಿಕಾ ಮತ್ತು ರಕ್ಷಿತ್ಗೆ ಗೊತ್ತಿರುತ್ತೆ. ಅಂದರೆ ಇವರು ತುಂಬ ದಿನದಿಂದ ಸ್ಕೆಚ್ ಹಾಕಿದ್ದಾರೆ ಅಂತ ಅರ್ಥ. ಅರ್ಜುನ್ಗೆ ಬೇರೆ ದಾರಿ ಇಲ್ಲದೆ ನಾನು ದುಡ್ಡು ಕೊಡ್ತೀನಿ, ಕಾಯಲ್ನ ಬಿಟ್ಬಿಡಿ ಅಂತಾನೆ. ಆಮೇಲೆ ರಕ್ಷಿತ್ ಅಲ್ಲೇ ಇದ್ದ ಒಂದು ಊರಲ್ಲಿರೋ ಬ್ಯಾಂಕ್ಗೆ ಹೋಗಿ 16 ಮಿಲಿಯನ್ ಮನ್ನಸ್ನ ವಿತ್ಡ್ರಾ ಮಾಡ್ಕೊಂಬರೋಕೆ ಹೇಳ್ತಾನೆ. ಅರ್ಜುನ್ ಬ್ಯಾಂಕ್ಗೆ ಹೋಗ್ತಾನೆ. ಈ ಕಡೆ ನಮಗೆ ಕಾಯಲ್ನ ತೋರಿಸ್ತಾರೆ. ಆ್ಯಕ್ಚುಲಿ ಕಾಯಲ್ ಅರ್ಜುನ್ನ ಕೊಲೆ ಮಾಡೋಕೆ ಯಾವುದೇ ಸುಪಾರಿ ಕೊಟ್ಟಿರಲ್ಲ. ಕಾಯಲ್ನ ದೀಪಿಕಾ ಕಿಡ್ನಾಪ್ ಮಾಡಿ ಕೈಯೆಲ್ಲ ಕಟ್ಟಿ ಬಾಯಿಗೆ ಬಟ್ಟೆ ಕಟ್ಟಿರ್ತಾಳೆ. ಇಲ್ಲಿ ದೀಪಿಕಾ ಅವ್ರ ಪ್ಲಾನ್ನ ರಿವೀಲ್ ಮಾಡ್ತಾಳೆ. ದೀಪಿಕಾ ಮತ್ತು ರಕ್ಷಿತ್ 1 ವೀಕಿಂದ ಕಾಯಲ್ ಮತ್ತು ಅರ್ಜುನ್ನ ಫಾಲೋ ಮಾಡ್ತಿರ್ತಾರೆ. ಇದಕ್ಕೆಲ್ಲ ಐಡಿಯಾ ಕೊಟ್ಟಿದ್ದು ಕಾಯಲ್ನ 20 ವರ್ಷದ ಫ್ರೆಂಡ್ ಅನೂನೇ ಆಗಿರ್ತಾಳೆ. ಯಾವಾಗ ಕಾಯಲ್ ಪ್ರಕಾಶ್ ಅನ್ನೋ ಹುಡುಗನ ಜೊತೆ ಅಫೇರಲ್ಲಿದ್ದಾಳೆ ಅಂತ ಅರ್ಜುನ್ಗೆ ಗೊತ್ತಾಗುತ್ತೋ ಆವಾಗಲೇ ಅನು ಅರ್ಜುನ್ನ ತನ್ನವನಾಗಿ ಮಾಡ್ಕೋಬೇಕು ಅಂತ ಅನ್ಕೋತಾಳೆ. ಆದರೆ ದೀಪಿಕಾ ಮತ್ತು ರಕ್ಷಿತ್ ಹೇಗಾದರೂ ಮಾಡಿ ಕಾಯಲ್ ಮತ್ತು ಅರ್ಜುನ್ ಇಬ್ಬರ ಹತ್ರನೂ ದುಡ್ಡು ಹೊಡಿಬೇಕು ಅಂತ ಪ್ಲಾನ್ ಮಾಡಿ ಮೊದಲು ಕಾಯಲ್ನ ಕಿಡ್ನಾಪ್ ಮಾಡ್ತಾರೆ. ಆಮೇಲೆ ಕಾಯಲ್ ಅರ್ಜುನ್ನ ಕೊಲೆ ಮಾಡೋಕೆ ಸುಪಾರಿ ಕೊಟ್ಟಿದ್ದಾಳೆ ಅಂತ ನಂಬಿಸೋಕೆ ಟ್ರೈ ಮಾಡ್ತಾರೆ. ಆದರೆ ಅರ್ಜುನ್ ನಂಬಲ್ಲ. ಅದಕ್ಕೆ ಕಾಯಲ್ನ ಬಿಡಬೇಕು ಅಂದರೆ ಅರ್ಜುನ್ ಅಕೌಂಟಲ್ಲಿರೋ ದುಡ್ಡನ್ನ ಡಿಮ್ಯಾಂಡ್ ಮಾಡ್ತಾರೆ. ಅರ್ಜುನ್ ಬೇರೆ ದಾರಿ ಇಲ್ಲದೆ ದುಡ್ಡು ಕೊಡೋಕೆ ಒಪ್ಕೋತಾನೆ. ಇವಾಗ ದೀಪಿಕಾ ಕಾಯಲ್ ಹತ್ರ ದುಡ್ಡು ಹೊಡೆಯೋಕೆ ಪ್ಲಾನ್ ಮಾಡಿ ಅರ್ಜುನ್ ಮತ್ತು ಅನು ಸೇರಿಕೊಂಡು ನಿನ್ನ ಕೊಲೆ ಮಾಡೋಕೆ ಸುಪಾರಿ ಕೊಟ್ಟಿದ್ದಾಳೆ ಅಂತ ಸುಳ್ಳು ಹೇಳ್ತಾಳೆ. ಜೊತೆಗೆ ದೀಪಿಕಾ ಕಾಯಲ್ಗೆ ನಿನ್ನ ಲವರ್ ಪ್ರಕಾಶ್ ಹತ್ರ 20 ಮಿಲಿಯನ್ ಮನ್ನಸ್ ಇಸ್ಕೊಟ್ರೆ ನಿನ್ನ ಬಿಟ್ಬಿಡ್ತೀವಿ, ಅರ್ಜುನ್ನ ಕೊಲೆ ಮಾಡ್ತೀವಿ ಅಂತ ಹೇಳ್ತಾಳೆ. ಅದಕ್ಕೆ ಕಾಯಲ್ ಅರ್ಜುನ್ ನನಗೆ 12 ವರ್ಷದಿಂದ ಗೊತ್ತು, ಅವನು ಕನಸಲ್ಲೂ ನನ್ನ ಕೊಲೆ ಮಾಡಬೇಕು ಅಂತ ಅನ್ಕೊಳ್ಳಲ್ಲ ಅಂತಾಳೆ. ಅದಕ್ಕೆ ದೀಪಿಕಾಗೆ ಕೋಪ ಬಂದು ನಾನು ಬಿಸ್ನೆಸ್ ವುಮೆನ್, ನನಗೆ ದುಡ್ಡು ಬರೋದಷ್ಟೇ ಮುಖ್ಯ, ನೀನು ದುಡ್ಡು ಕೊಟ್ಟರೆ ಬಿಟ್ಬಿಡ್ತೀವಿ, ಇಲ್ಲ ಅಂದರೆ ಮುಗಿಸ್ತೀವಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಅರ್ಜುನ್ ಬ್ಯಾಂಕ್ಗೆ ಹೋಗ್ತಾನೆ. ಅಲ್ಲೆಲ್ಲ ರಕ್ಷಿತ್ ಕಡೆ ಹುಡುಗರು ಅರ್ಜುನ್ನ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಅರ್ಜುನ್ ಬ್ಯಾಂಕ್ ಒಳಗೆ ಹೋಗಿ ಮ್ಯಾನೇಜರ್ ಹತ್ರ ಮಾತಾಡ್ತಾ ಟೇಬಲ್ ಮೇಲಿದ್ದ ಒಂದು ಚಾಕುನ ತನ್ನ ಜಾಕೆಟ್ ಸ್ಲೀವ್ ಒಳಗೆ ಹಾಕೋತಾನೆ. ಆಮೇಲೆ ದುಡ್ಡು ವಿಡ್ರಾ ಮಾಡ್ಕೊಂಡು ಈಚೆ ಬರ್ತಾನೆ. ಅಲ್ಲಿರೋ ಟೆಲಿಫೋನ್ಗೆ ರಕ್ಷಿತ್ ಕಾಲ್ ಮಾಡ್ತಾನೆ. ಅಲ್ಲೇ ಇದ್ದ ಓಮರ್ ಅನ್ನೋ ರಕ್ಷಿತ್ ಕಡೆ ವ್ಯಕ್ತಿ ಅರ್ಜುನ್ಗೆ ಕಾಲ್ ರಿಸೀವ್ ಮಾಡೋಕೆ ಹೇಳ್ತಾನೆ. ಅರ್ಜುನ್ ಹೋಗಿ ಕಾಲ್ ರಿಸೀವ್ ಮಾಡ್ತಾನೆ. ರಕ್ಷಿತ್ ಅರ್ಜುನ್ಗೆ ದುಡ್ಡು ತಗೊಂಡು ಹೈವೇಗೆ ಬರೋಕೆ ಹೇಳ್ತಾನೆ. ಹೈವೇಲಿ ಮೈಕಲ್ ಮತ್ತು ಇನ್ನಿಬ್ರು ಜೀಪಲ್ಲಿ ಬಂದು ದುಡ್ಡು ಕೊಡೋಕ್ಕೆ ಕೇಳ್ತಾರೆ. ಆದರೆ ಅರ್ಜುನ್ ಮೊದಲು ಕಾಯಲ್ಲಿ ದಾಳಿ ತೋರಿಸಿ ಆಮೇಲೆ ದುಡ್ಡು ಕೊಡ್ತೀನಿ ಅಂತಾನೆ. ಅದಕ್ಕೆ ಕೋಪ ಮಾಡಿಕೊಂಡ ಮೈಕಲ್ ಗ್ಯಾಂಗ್ ಅರ್ಜುನ್ಗೆ ಹೊಡೆದು ದುಡ್ಡು ತಗೊಂಡು ಅರ್ಜುನ್ನ ಜೀಪ್ಗೆ ಹಾಕೋತಾರೆ. ಅರ್ಜುನ್ ಕಾಲು ಕೈನ ಸೆಲ್ಲೋ ಟೇಪಿಂದ ಕಟ್ ಹಾಕ್ತಾರೆ. ಅರ್ಜುನ್ ಅವನ ಸ್ಲೀವಲ್ಲಿ ಇಟ್ಟಿದ್ದ ಚಾಕು ತಗೊಂಡು ಕೈ ಬಿಡಿಸ್ಕೊಂಡು ಮೈಕಲ್ ಮತ್ತು ಅವನ ಹುಡುಗರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಮೈಕಲ್ ಗನ್ ತೆಗಿತಾನೆ ಶೂಟ್ ಮಾಡೋಕೆ. ಅರ್ಜುನ್ ಅದೇ ಗನ್ ಕಿತ್ಕೊಂಡು ಮೈಕಲ್ ಜೊತೆ ಇದ್ದ ಇಬ್ಬರು ಹುಡುಗರನ್ನ ಜೀಪಿಂದ ಇಳಿಸಿ ಓಡಿಸ್ತಾನೆ. ಮೈಕಲ್ನ ಸೀಟ್ಗೆ ಸೆಲ್ಲೋ ಟೇಪ್ ಹಾಕಿ ಕಟ್ ಹಾಕ್ತಾನೆ. ಮೈಕಲ್ ಕತ್ತಿಗೆ ಸೆಲ್ಲೋ ಟೇಪ್ ಕಟ್ಟಿದ್ರಿಂದ ಅರ್ಜುನ್ ಬ್ರೇಕ್ ಹಾಕಿದಾಗಲೆಲ್ಲ ಮೈಕಲ್ಗೆ ಉಸಿರು ಕಡ್ದ ಹಾಗೆ ಆಗ್ತಿರುತ್ತೆ. ಅರ್ಜುನ್ ಮೈಕಲ್ ಹತ್ರ ಕಾಯಲ್ಲಿ ಇದ್ದಾಳೆ ಅಂತ ಕೇಳ್ತಿರ್ತಾನೆ. ಅದೇ ಟೈಮ್ಗೆ ಪೊಲೀಸ್ ಬರ್ತಾನೆ. ಅರ್ಜುನ್ ಗನ್ ಹಿಡ್ಕೊಂಡು ಕೆಳಗೆ ಇಳಿದು ಗನ್ನ ಪೊಲೀಸ್ ಹತ್ರ ದುಕ್ಕಿ ನೆಲದ ಮೇಲೆ ಮಲಿಕೋತಾನೆ. ಆದರೆ ಮೈಕಲ್ ಸೆಲ್ಲೋ ಟೇಪಿಂದ ಬಿಡಿಸ್ಕೊಂಡು ಬಂದು ಇನ್ನೊಂದು ಗನ್ನಿಂದ ಪೊಲೀಸ್ಗೆ ಶೂಟ್ ಮಾಡಿ ಅರ್ಜುನ್ಗೂ ಶೂಟ್ ಮಾಡೋಕೆ ಹೋಗ್ತಾನೆ. ಆದರೆ ಅರ್ಜುನ್ ಹೇಗೋ ತಪ್ಪಿಸ್ಕೋತಾನೆ. ಆಮೇಲೆ ಮೈಕಲ್ ದುಡ್ಡು ಜೊತೆ ಜೀಪ್ ತಗೊಂಡು ಎಸ್ಕೇಪ್ ಆಗ್ತಾನೆ. ಅರ್ಜುನ್ ಗುಂಡಿನ ಏಟು ತಿಂದು ಬಿದ್ದಿದ್ದ ಪೊಲೀಸ್ ಹತ್ರ ಬರ್ತಾನೆ. ಪೊಲೀಸ್ ಇನ್ನೂ ಬದುಕಿರ್ತಾನೆ. ಅರ್ಜುನ್ ವಾಕಿ ಟಾಕಿ ಯೂಸ್ ಮಾಡಿ ಬೇರೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಆ ಪೊಲೀಸ್ ಕಾರ್ ತಗೊಂಡು ರಕ್ಷಿತ್ನ ಹುಡಿಕೊಂಡು ಹೋಗ್ತಾನೆ. ದಾರಿಯಲ್ಲಿ ರಕ್ಷಿತ್ ಯೂಸ್ ಮಾಡ್ತಿರೋ ಟ್ರಕ್ಗಳು ಕಾಣಿಸ್ತವೆ. ಆದರೆ ಅಲ್ಲಿ ರಕ್ಷಿತ್, ದೀಪಿಕಾ, ಮೈಕಲ್ ಯಾರೂ ಇರಲ್ಲ. ಅಲ್ಲಿ ಅರ್ಜುನ್ಗೆ ಬ್ಯಾಂಕಿಂದ ದುಡ್ಡು ತೊಗೊಂಡು ಬಂದಾಗ ಓಮರ್ ಅನ್ನೋ ವ್ಯಕ್ತಿ ಟೆಲಿಫೋನ್ ಕಾಲ್ ರಿಸೀವ್ ಮಾಡೋಕೆ ಹೇಳಿರ್ತಾನಲ್ಲ, ಆ ವ್ಯಕ್ತಿ ಕಾಣಿಸ್ತಾನೆ. ಅರ್ಜುನ್ ಓಮರ್ನ ಫಾಲೋ ಮಾಡ್ತಾ ಹೋಗ್ತಾನೆ. ಈ ಕಡೆ ಮೈಕಲ್ ದುಡ್ಡು ತೊಗೊಂಡು ರಕ್ಷಿತ್ ಹತ್ರ ಹೋಗ್ತಾನೆ. ಹೋಗಿ ಬರ್ತಾ ದಾರಿಲಿ ಒಬ್ಬ ಪೊಲೀಸ್ಗೆ ಶೂಟ್ ಮಾಡಿದೆ, ಅರ್ಜುನ್ ಎಸ್ಕೇಪ್ ಆದ ಅಂತ ಹೇಳ್ತಾನೆ. ಅದಕ್ಕೆ ರಕ್ಷಿತ್ ನಾವು ಈ ಜಾಗ ಬಿಟ್ಟು ಹೋಗೋಣ ಅಂತ ಹೇಳ್ತಾನೆ. ಈ ಕಡೆ ಓಮರ್ ಅವನ ಮನೆಗೆ ಹೋಗ್ತಾನೆ. ಮನೆಯಲ್ಲಿ ಒಬ್ಳು ಕೆಲಸದವಳು ಮತ್ತು ಅವಳ ಮಗ ಇರ್ತಾರೆ. ಅವರಿಗೆ ಓಮರ್ ಅಂದರೆ ತುಂಬ ಭಯ ಇರುತ್ತೆ. ಓಮರ್ಗೆ ವಯಸ್ಸಾದ ತಾಯಿ ಇರ್ತಾಳೆ. ಓಮರ್ ಅವನ ತಾಯಿನ ಅವಳ ರೂಮ್ಗೆ ವೀಲ್ ಚೇರಲ್ಲಿ ಬಿಟ್ಟು ಈಚೆ ಬರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಅರ್ಜುನ್ ಬಂದಿರ್ತಾನೆ. ಅರ್ಜುನ್ ಓಮರ್ಗೆ ಹೊಡೆದು ರಕ್ಷಿತ್ ಎಲ್ಲಿ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಓಮರ್ನ ತಾಯಿ ಗನ್ ತೊಗೊಂಡು ಬಂದು ಅರ್ಜುನ್ಗೆ ಶೂಟ್ ಮಾಡೋಕ್ಕೆ ಹೋಗಿ ಮಿಸ್ ಆಗಿ ಓಮರ್ ಕಾಲಿಗೇನೆ ಶೂಟ್ ಮಾಡ್ತಾಳೆ. ಆಮೇಲೆ ಮತ್ತೆ ಫೈರ್ ಮಾಡ್ತಾಳೆ. ಬುಲೆಟ್ ರೀಬೌಂಡ್ ಆಗಿ ಓಮರ್ನ ತಾಯಿಗೆ ಬಿದ್ದು ಅವಳೇ ಸತ್ತೋಗ್ತಾಳೆ. ಅಷ್ಟರಲ್ಲಿ ಜಬ್ಬರ್ಸ್ ಕೆಫೆ ಓನರ್ ಜಬ್ಬರ್ ಇನ್ನೊಬ್ಬ ವ್ಯಕ್ತಿ ಜೊತೆ ಬಂದು ಅರ್ಜುನ್ ಮೇಲೆ ಆರೋಸ್ ಯೂಸ್ ಮಾಡಿ ಅಟ್ಯಾಕ್ ಮಾಡ್ತಾರೆ. ಅರ್ಜುನ್ ಕೆಳಗೆ ಬೀಳ್ತಾನೆ. ಆವಾಗ ಓಮರ್ ಮನೆ ಕೆಲಸದವಳ ಮಗ ಅರ್ಜುನ್ಗೆ ಚಾಕು ಕೊಡ್ತಾನೆ. ಅರ್ಜುನ್ ಜಬ್ಬಾರ್ ಮತ್ತು ಅವನ ಕಡೆಯವನ ಮೇಲೆ ಅಟ್ಯಾಕ್ ಮಾಡಿ ಎಲ್ರಿಗೂ ಚೆನ್ನಾಗಿ ಹೊಡೆದು 3 ಜನನೂ ಕಟ್ಟಾಕಿ ರಕ್ಷಿತ್ ಎಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಜಬ್ಬಾರ್ ರೂಟ್ 13 ಪಕ್ಕ ಇರೋ ಒಂದು ಫ್ಯಾಕ್ಟರಿಲಿ ಇದ್ದಾರೆ, ನೀನು ಒಳಗೆ ಹೋಗ್ಬೋದು, ಆದರೆ ಈಚೆ ಬರೋಕೆ ಆಗಲ್ಲ ಅಂತಾನೆ. ಅರ್ಜುನ್ ಗನ್ನೆಲ್ಲ ತಗೊಂಡು ಕಾರ್ ತಗೊಂಡು ಆ ಫ್ಯಾಕ್ಟರಿ ಹತ್ರ ಬರ್ತಾನೆ. ಮೊದಲಿಗೆ ರಕ್ಷಿತ್ ಗ್ಯಾಂಗ್ ಹುಡುಗರಿಗೆ ಹೊಡೆದು ಆಮೇಲೆ ಮೈಕಲ್ ಫ್ರೆಂಡ್ಸ್ಗೆ ಹೊಡೆದು ಮೈಕಲ್ಗೆ ಚೆನ್ನಾಗಿ ಹೊಡಿತಿರ್ತಾನೆ. ಅಲ್ಲಿಗೆ ದೀಪಿಕಾ ಬಂದು ಅರ್ಜುನ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಇವಾಗ ಅರ್ಜುನ್, ಮೈಕಲ್, ದೀಪಿಕಾ 3 ಜನನೂ ಫೈಟ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಮೈಕಲ್ ಸತ್ತೋಗ್ತಾನೆ. ಆಮೇಲೆ ದೀಪಿಕಾ ಮೇಲಿಂದ ಕೆಳಗಡೆ ಆಸಿಡ್ ಒಳಗೆ ಬಿದ್ದು ಅವಳು ಕೂಡ ಸತ್ತೋಗ್ತಾಳೆ. ಅದನ್ನ ನೋಡಿ ಅಲ್ಲಿಗೆ ರಕ್ಷಿತ್ ಬರ್ತಾನೆ. ದೀಪಿಕಾ ಸತ್ತೋಗಿರೋದನ್ನ ನೋಡಿ ಕೋಪ ಮಾಡಿಕೊಂಡ ರಕ್ಷಿತ್ ಅರ್ಜುನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇಬ್ರು ಸ್ವಲ್ಪ ಹೊತ್ತು ಫೈಟ್ ಮಾಡ್ತಾರೆ. ಆದರೆ ರಕ್ಷಿತ್ ಕಾಯಲ್ ಎಲ್ಲಿದ್ದಾಳೆ ಅಂತ ಹೇಳದೆ ಸತ್ತೋಗ್ತಾನೆ. ಅರ್ಜುನ್ಗೆ ಕಾಯಲ್ ಎಲ್ಲಿದ್ದಾಳೆ ಅಂತ ಗೊತ್ತಾಗದೆ ಫ್ಯಾಕ್ಟರಿಯಿಂದ ಈಚೆ ಬಂದು ಸುಸ್ತಾಗಿ ಕೂತಿರ್ತಾನೆ.
ಆವಾಗ 2 ನಾಯಿಗಳು ನೆಲ ಕೆರೆಯೋದನ್ನ ನೋಡ್ತಾನೆ. ಅದೇನು ಅಂತ ಚೆಕ್ ಮಾಡೋಕೆ ಹೋದಾಗ ಅಲ್ಲಿ ಒಂದು ಡೋರ್ ಇರುತ್ತೆ. ಅದನ್ನ ಓಪನ್ ಮಾಡಿ ನೆಲದ ಒಳಗೆ ಇರೋ ಬೇಸ್ಗೆ ಹೋಗ್ತಾನೆ. ಅಲ್ಲಿ ಕಾಯಲ್ ಮುಖಕ್ಕೆ ಬ್ಯಾಂಡೇಜ್ ಸುತ್ತಿರ್ತಾರೆ. ದೀಪಿಕಾ ಸಾಯೋ ಮುಂಚೆ ಅರ್ಜುನ್ಗೆ ಕಾಯಲ್ ನೀನು ಮುಂದೆ ಬಂದು ನಿಂತ್ಕೊಂಡ್ರು ನಿನಗೆ ಕಾಯಲ್ನ ಗುರುತು ಹಿಡಿಯೋಕೆ ಆಗಲ್ಲ ಅಂತ ಹೇಳಿರ್ತಾಳೆ. ಅದ್ರ ಅರ್ಥ ಏನಂದರೆ ದೀಪಿಕಾ ಮತ್ತು ರಕ್ಷಿತ್ ಅವರು ಕಪಲ್ಸ್ನ ಟಾರ್ಗೆಟ್ ಮಾಡಿ ಅವ್ರ ಹತ್ರ ದುಡ್ಡು ಹೊಡೆದು ಗಂಡನ ಕೊಲೆ ಮಾಡಿ ಹೆಂಡತಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ರಷ್ಯಾದಲ್ಲಿ ಸೆಲ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಎಷ್ಟೋ ಜನ ಪ್ಲಾಸ್ಟಿಕ್ ಸರ್ಜರಿ ಮಾಡೋವಾಗಲೇ ಸತ್ತೋಗಿರ್ತಾರೆ. ಅರ್ಜುನ್ ಕಾಯಲ್ ಕೂಡ ಹಾಗೆ ಸತ್ತೋದ್ಲು ಅಂತ ಅನ್ಕೋತಾನೆ. ಆದರೆ ಅದೃಷ್ಟ ಅನ್ನೋ ಹಾಗೆ ಕಾಯಲ್ಗೆ ಇನ್ನೂ ಪ್ಲಾಸ್ಟಿಕ್ ಸರ್ಜರಿ ಮಾಡೇ ಇರಲ್ಲ. ಅರ್ಜುನ್ ಬೇರೆ ಹುಡುಗಿ ಮುಖಕ್ಕೆ ಬಟ್ಟೆ ಸುತ್ತಿರೋದು ನೋಡಿ ಅವಳೇ ಕಾಯಲ್ ಅಂದ್ಕೊಂಡಿರ್ತಾನೆ. ಆದರೆ ಕಾಯಲ್ ಅದೇ ರೂಮಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಕಾಯಲ್ಗೆ ಎಚ್ಚರ ಆದಮೇಲೆ ಅರ್ಜುನ್ ಕಾಯಲ್ನ ಕಾಪಾಡೋಕೆ ಎಷ್ಟೆಲ್ಲ ಕಷ್ಟಪಡಬೇಕಾಯಿತು ಅಂತ ಗೊತ್ತಾಗುತ್ತೆ. ಅರ್ಜುನ್ ಕಾಯಲ್ನ ಕರ್ಕೊಂಡೋಗಿ ಅವರಪ್ಪ ಅಮ್ಮನ ಮನೆಗೆ ಬಿಟ್ಟು ವಾಪಸ್ ಬರೋಕೆ ಕಾರ್ ಹತ್ರ ಹೋಗ್ತಾನೆ. ಕಾಯಲ್ ವಾಪಸ್ ಬಂದು ಅರ್ಜುನ್ಗೆ ನಾನು ನಿನಗೆ ಡೈವರ್ಸ್ ಕೊಡ್ತಿದ್ದೆ, ಆದರೂ ನೀನು ನನ್ನ ಯಾಕೆ ಕಾಪಾಡದೆ ಅಂತ ಕೇಳ್ತಾಳೆ. ಅದಕ್ಕೆ ಅರ್ಜುನ್ ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅದಕ್ಕೆ ಅಂತಾನೆ. ಆವಾಗ ಕಾಯಲ್ ಓಡ್ ಬಂದು ಅರ್ಜುನ ತಪ್ಕೋತಾಳೆ. ಇಲ್ಲಿಗೆ ಈ ಸಿನಿಮಾ ಮುಗಿಯುತ್ತೆ. ಈ ಸಿನಿಮಾ ಹಾಲಿವುಡ್ಡಲ್ಲಿ ನಾವು ನೋಡಬಹುದಾದ ಸೈಕೋ ಥ್ರಿಲ್ಲರ್ ಮೂವಿ ರೀತಿ ಇತ್ತು. ಆದರೆ ಹೀರೋ ಕ್ಯಾರೆಕ್ಟರ್ ತುಂಬ ಡಂಬ್ ಅನ್ನೋ ಹಾಗೆ ಇತ್ತು. ಲಾಸ್ಟಲ್ಲಿರೋ ಫೈಟಿಂಗ್ ಬಿಟ್ಟರೆ ಹೀರೋ ಇನ್ನೇನು ಮಾಡಲ್ಲ. ರಕ್ಷಿತ್ ಮತ್ತೆ ಅವ್ನ ಗ್ಯಾಂಗ್ ಏನೇ ಹೇಳಿದ್ರು ಮಾಡ್ತಾ ಇರ್ತಾನೆ. ಹೀರೋ ಇನ್ನೂ ಇಂಟೆಲಿಜೆಂಟ್ ಆಗಿರಬೇಕಿತ್ತು ಅನ್ನೋದು ನನ್ನ ಅನಿಸಿಕೆ. ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಜೈ ಕರ್ನಾಟಕ.